1 ಕಿಲೋಮೀಟರ್ ಅಲ್ಲ, 2 ಕಿಲೋಮೀಟರ್ ಅಲ್ಲ, 3 ಕಿಲೋಮೀಟರ್ ಆದ್ರೂ ನಾವು ನಡ್ಕೊಂಡು ಹೋಗೋಣ ಬಾಲಿ ಅಂತಂದೇಳಿ ನಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಬೆಂಗಳೂರಿಗೆ ಬೆಂಗಳೂರಿಗೆ ಬಂದಾಗೆಲ್ಲ ಪೆಟ್ರೋಲ್ ಬಂಕ್ನಾಗ ಕೆಲಸ ಮಾಡ್ತಿದ್ದೆ. ಅವಾಗ 4 ಕಿಲೋಮೀಟರ್ ಡೈಲಿ ಬೆಳಗ್ಗೆ 6 ಗಂಟೆ ಡ್ಯೂಟಿ ನಂದು. 5 ಗಂಟೆಗೆಲ್ಲ ಬಿಟ್ಟು ಬೆಳಗ್ಗೆ 4 ಕಿಲೋಮೀಟ್ರ್ ಎಲ್ಲ ಡೈಲಿ ಟ್ರಾವೆಲ್ ಮಾಡ್ತಿದ್ದೆ. ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದೆ. ಬಟ್ ಈಗ ಜನ ನೋಡ್ತಾರಲ್ಲ, 600ರಿಂದ 700 ಮೀಟ್ರ್ ಡ್ರಾಪಿಗೆ 120 ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಇದೆ ಬೆಂಗಳೂರು. ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ, ಇವತ್ತು ಕಂಪನಿ ರಜೆ, ಶನಿವಾರ. ಓಲಾ ಊಬರ್ ಮಾಡಕ್ಕೆ ಹೋಗ್ಬೇಕಂತ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಂತ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಹೋಗ್ಬೇಕಂತ ಆ್ಯಕ್ಚುಲಿ ಹೋಗೋಕ್ಕಾಗಿಲ್ಲ. ಟೈಮ್ ನೋಡಿ ಎಷ್ಟು, 12 ಗಂಟೆಗೆ ಇನ್ನೂ ಒಂದು 15 ನಿಮಿಷ ಕಡಿಮೆ ಇದ್ದಷ್ಟೇ. 11:45 ಆಗೈತಿ. ಇವಾಗ ಎದ್ದು ಪಡ್ಡು ಮತ್ತು ದೋಸೆ ಮಾಡಿದ್ಲು ನನ್ನ ಹೆಂಡತಿ. ಪಡ್ಡು ದೋಸೆ ತಿಂದೆ. ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು. ನನ್ನ ಮಗ ನೋಡಿದ್ರೆ ನನ್ನ ಬಿಟ್ಟು ಇಳಿತಾನೆ ಇಲ್ಲ. ಇಲ್ಲೇ ಬಜಿ ನಾನು ಡ್ಯೂಟಿಗೆ ಹೋಗ್ಬಲ್ಲ, ಮಮ್ಮಿ ಹತ್ರ ಹೋಗ್ಲಿ, ಮಮ್ಮಿ ಹತ್ರ ವಾಪಸ್ ಕೆಲ್ಸಕ್ಕೆ ಹೋಗ್ ನಾನು. ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ. ಮಗನೇ ಮಗನೇ ನಂಗೆ ನೀನು ಬೇಕಪ್ಪ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಏನೇನೋ ಹರಸಾಹಸ ಮಾಡಿ ಕೊನೆಗೆ ಅವ್ನ ಮನೇಲಿ ಬಿಟ್ಟು ಬಂದೆ. ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು. ಇವಾಗ ಡ್ಯೂಟಿ ಇರ್ತಾವೋ ಇಲ್ಲ ಮಧ್ಯಾಹ್ನ ಮೇಲೆ ಗೊತ್ತಿಲ್ಲ. ಸೊ ನೋಡೋಣ, ಇದ್ರೆ ಡ್ಯೂಟಿ ಮಾಡೋಣ, ಇಲ್ಲ ಅಂದ್ರೂ ಮಾಡಬೇಕು. ಕಮಿಟ್ಮೆಂಟ್ಸ್ ಜಾಸ್ತಿ ಇದ್ದಾವೆ, ಅಟ್ಲೀಸ್ಟ್ ಖರ್ಚಿಗೆ ಅದ್ರಾಗಲಿ ಅಂತ. ಸೊ ಬನ್ನಿ. ಬಂಗಾರದಲ್ಲಿ ಬೊಂಬೆ ಮಾಡಿದ ಆರಂಭೆಗಿಂತ ರಂಗು. ಸೊ ಗಾಯ್ಸ್, ಇವಾಗ ಡ್ಯೂಟಿ ಆನ್ ಮಾಡ್ತಾ ಇದ್ದೀನಿ. ನೋಡೋಣ, ಯಾಕಂದರೆ ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗಿ ಬಂತು. ಸೊ ಡ್ಯೂಟಿ ಕಡಿಮೆನೇ ಇವಾಗ, ಮಧ್ಯಾಹ್ನ ಅಲ್ಲ. ಸೊ ಡ್ಯೂಟಿ ಕಡಿಮೆ ಇರ್ತಾವೆ. ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಬೇಕಿತ್ತು, ಇಲ್ಲ ಸಾಯಂಕಾಲ ಸ್ಟಾರ್ಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಲೇಟಾಗಿದ್ದಿರೋ ತಪ್ಪು ನಂದು. ಸೊ ಏನು ಮಾಡೋಣ, ಸ್ಟಾರ್ಟ್ ಮಾಡೋಣ, ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಸೊ ಡ್ಯೂಟಿ ಆನ್ ಮಾಡ್ತಾಯಿದ್ದೀನಿ ಇವಾಗ. ನಾನು ಡ್ಯೂಟಿ ಮಾಡೋದು ಎರಡೇ ಆ್ಯಪಲ್ಲಿ. ಒಂದು ರ್ಯಾಪಿಡೋ, ಇನ್ನೊಂದು ಬಂದುಬಿಟ್ಟು ಊಬರ್. ರ್ಯಾಪಿಡೋ ಊಬರ್ ಎರಡೇ. ಯಾಕಂದರೆ ರ್ಯಾಪಿಡೋದಲ್ಲಿ ಆಲ್ಮೋಸ್ಟ್ ಕಂಟಿನ್ಯೂ ಆರ್ಡರ್ಸ್ ಇದ್ದೇ ಇರ್ತಾವೆ. ಪರ್ ಕಿಲೋಮೀಟ್ರ್ 18 ರೂಪಾಯಿ 20 ರೂಪಾಯಿ ಪಕ್ಕ ಕೊಡ್ತಿರ್ತಾನೆ. ಸೊ ಇದೊಂದು ಮಾಡ್ತೀನಿ. ಅದಾದಮೇಲೆ ಊಬರಲ್ಲಿ ನಾನ್ ಎ ಸಿ ಅಥವಾ ಊಬರ್ಗೂ ಯಾವುದೇ ಆರ್ಡ್ರ್ ತೊಗೊಳ್ಳಲ್ಲ. ತೊಗೊಂಡ್ರೆ ಪ್ರೀಮಿಯರ್ ಆರ್ಡ್ರೇ ತೊಗೊಳ್ಳೋದು. ಅಂದರೆ ಮಾತ್ರ ನನಗೆ ವರ್ಕೌಟ್ ಆಗೋದು, ಇಲ್ಲ ಅಂದರೆ ಆಗೋಲ್ಲ. ಯಾಕಂದರೆ ಪೆಟ್ರೋಲ್ ಗಾಡಿ ಅಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಪ್ರೀಮಿಯರ್ ಆರ್ಡ್ರ್ ಬಂದರೆ ಮಾತ್ರ ಎತ್ಕೊಳ್ತೀನಿ, ಇಲ್ಲ ಅಂದರೆ ರ್ಯಾಪಿಡೋದಲ್ಲೇ ಮಾಡ್ತಾಯಿರ್ತೀನಿ ಡ್ಯೂಟಿನ. ಸೊ ನೋಡೋಣ, ಮಧ್ಯಾಹ್ನ ಇವಾಗ ಆಲ್ಮೋಸ್ಟ್ 12 ಗಂಟೆ ನೋಡಿ, 11:59, 12 ಗಂಟೆ ಆಯಿತು. ಸೊ ನೋಡೋಣ, ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಆರ್ಡ್ರ್ ಇವಾಗ ಇಲ್ಲಿ ನಮ್ಮ ಮನೆ ಹತ್ರ ಅಂತೂ ಬರಲ್ಲ, ಹೋಗ್ಬೇಕು. ನಾನು ಆಲ್ಮೋಸ್ಟ್ ಸಮೇತನಹಳ್ಳಿವರೆಗೂ MTನೇ ಹೋಗ್ಬೇಕು. ಅಲ್ಲಿಂದ ಆರ್ಡ್ರ್ ಸ್ಟಾರ್ಟ್ ಆಗ್ತಾವೆ. ಸೊ ನೋಡೋಣ, ಹೋಗೋಣ. MT ಆದರೂ ಪರವಾಗಿಲ್ಲ, ಒಂದು 5-6 ಕಿಲೋಮೀಟ್ರ್ MT ಹೋಗಲೇಬೇಕಾಗುತ್ತೆ. ಬನ್ನಿ. ನೋಡಿ, ಆಲ್ಮೋಸ್ಟ್ 4 ಕಿಲೋಮೀಟ್ರ್ 3.6 ಕಿಲೋಮೀಟ್ರ್ MT ಬಂದಾಯ್ತು. ಇನ್ನೂ ಒಂದು ಆರ್ಡ್ರ್ ಇಲ್ಲ. ಸೊ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ನನಗೆ ಆಲ್ಮೋಸ್ಟ್ ಫಸ್ಟ್ ಆರ್ಡರ್ ಇದೆ ಅಪಾರ್ಟ್ಮೆಂಟಿಂದಾನೇ ಸಿಗೋದು. ಸೊ ಇಲ್ಲೇ ಸೈಡ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಬರುತ್ತೋ ಆರ್ಡ್ರ್ ಏನು.
ನೋಡ್ಕೊಂಡು ಫಸ್ಟ್ ಆರ್ಡ್ರೆ ಒಂದು ಚೆನ್ನಾಗಿ ಅಮೌಂಟ್ ಇರೋದು ಒಂದು ಆರ್ಡ್ರ್ ಬಂದರೆ ಖುಷಿಯಾಗಿಬಿಡುತ್ತೆ. ಒಂದು 450-500 ರೂಪಾಯಿ ಈ ಥರ ಇರೋದು ಒಂದು ಚೆನ್ನಾಗಿರೋ ಅಮೌಂಟಿಂದ ಒಂದು ಫಸ್ಟ್ ಆರ್ಡ್ರ್ ಬಂದುಬಿಟ್ರೆ ಫುಲ್ ಖುಷಿಯಾಗಿಬಿಡುತ್ತೆ. ಅಂದರೆ ನೆಕ್ಸ್ಟ್ ಮಾಡೋಕ್ಕೂ ಒಂದು ಏನಪ್ಪ ಅಂದರೆ ಒಂದು ಎನರ್ಜಿ ಥರ ಹುಮ್ಮಸ್ ಬರುತ್ತೆ ನೆಕ್ಸ್ಟ್ ಮಾಡಬೇಕಂದ್ರೆ ಡ್ಯೂಟಿನ. ಸೊ ಅದಕ್ಕೆ ಹೋಯ್ತು. ಯಾವುದೋ ಮುತ್ತಸಂದ್ರ ಅಂತ ಬಂದಿತ್ತು 330 ರೂಪಾಯಿಗೆ. ಅಂದರೆ 3 ಕಿಲೋಮೀಟ್ರ್ ಪಿಕಪ್ ಅಂತೆ, 18 ಕಿಲೋಮೀಟ್ರ್ ಡ್ರಾಪ್ ಅಂತೆ, 330 ರೂಪಾಯಿ. ಸೊ ಲಾಸ್ ಅದು ನಮಗೆ, ಯಾಕಂದರೆ 3 ಕಿಲೋಮೀಟ್ರ್ ಹೋಗೋವರೆಗೂ ಕಸ್ಟಮರು ವೇಟ್ ಮಾಡಲ್ಲ. 3 ಕಿಲೋಮೀಟ್ರ್ MT ಪಿಕಪ್ ಹೋಗೋವರೆಗೂ ಸರಿ ವೇಟ್ ಮಾಡ್ತಾರೆ ಅಂದ್ರೆ ಹೋಗ್ತೀವಿ ಅಂದ್ರೆ ನಾವು 18 + 3 ಎಷ್ಟಾಯ್ತಪ್ಪ 21 ಕಿಲೋಮೀಟ್ರ್. 21 ಕಿಲೋಮೀಟ್ರಿಗೆ 330 ರೂಪಾಯಿ ಅಂದರೆ ನಮಗೆ ಲಾಸ್. ಅದು ಈ ಬಿಸಿಲಾಗ ಅಷ್ಟು ಕಿಲೋಮೀಟ್ರ್ ಎಲ್ಲ ಹೋಗಿ ಲಾಸ್ ಆಗುತ್ತೆ. ಅದೆಲ್ಲ ನಿಯರ್ ಬೈ ಇರೋರಿಗೆ ಅಥವಾ ಈ ಚಿಕ್ಕ ಗಾಡಿ ವ್ಯಾಗ್ನರ್ ಗಾಡಿ ಇರ್ತಾವಲ್ಲ, ವ್ಯಾಗ್ನರ್ ಡೀಸೆಲ್ ಗಾಡಿ, ಆ ಗಾಡಿಗೆ ಬಿಟ್ಟರೆ CNG ಗಾಡಿ ಅವ್ರಿಗೆ ವರ್ಕೌಟ್ ಆಗುತ್ತೆ, ನಮಗಿಲ್ಲ ಅಂತೆಲ್ಲ. ಬಟ್ ಪೆಟ್ರೋಲ್ ಗಾಡಿಗೆ ಸ್ವಲ್ಪ ಕಡಿಮೆನೇ ಅದೇ. ಸೊ ನೋಡೋಣ, ನೆಕ್ಸ್ಟ್ ಆರ್ಡ್ರಿಗೆ ವೇಟ್ ಮಾಡೋಣ. ಬರ್ತಾಯಿದ್ದು ಆರ್ಡ್ರ್ ಒಂದು ಬಂತು, ನೋಡೋಣ. 12 ಗಂಟೆ 12 ನಿಮಿಷ ಆಗೈತಿ. ನೋಡೋಣ ನೆಕ್ಸ್ಟ್ ಆರ್ಡ್ರ್ ಯಾವಾಗ ಬರುತ್ತೆ ಏನೋ. ಫಸ್ಟ್ ಆರ್ಡ್ರ್ ಚೆನ್ನಾಗಿರೋದು ಬಂದರೆ ಒಳ್ಳೆಯದು, ಖುಷಿಯಾಗಿಬಿಡುತ್ತೆ. ಸೊ ವೇಟಿಂಗ್ ಫಾರ್ ಆರ್ಡರ್. ಗೈಸ್ ಒಂದು ಆರ್ಡ್ರ್ ಬಂತು. ಇಲ್ಲೇ 500 ಮೀಟ್ರ್ ಪಿಕಪ್ ಇದೆ, 2.5 ಕಿಲೋಮೀಟ್ರ್, 105 ರೂಪಾಯಿ ಕೊಟ್ಟಿದ್ದಾನೆ. ಸೊ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಆರ್ಡ್ರ್ ಬಂದು 12 ಗಂಟೆ 45 ನಿಮಿಷಕ್ಕೆ. ಸೊ ತುಂಬ ವೇಟ್ ಮಾಡಿದ್ದಾನಲ್ಲ. ಸೊ ಫಸ್ಟ್ ಆರ್ಡ್ರ್ ಒಂದು ಕಂಪ್ಲೀಟ್ ಮಾಡೋಣ, ಆಮೇಲೆ ನೋಡೋಣ ಚೆನ್ನಾಗಿರೋ ಆರ್ಡ್ರ್ ಬರ್ತಾವೆ. ಕಸ್ಟಮರ್ ಬಂದರು. ಪಾಯಿಂಟ್ ಹಾಸ್ಪಿಟ್ಲಲ್ಲಿದ್ದೆ, ಡೆಲಿವರಿ ಆಗಿರೋ ಕಸ್ಟಮರು. ಸೇಫಾಗಿ ಡ್ರಾಪ್ ಮಾಡೋಣ. ಸೊ ಗೈಸ್ ಅವರೇ ಕಸ್ಟಮರು. ಸೊ ಪಾಪು ಇತ್ತು, ಹೆವಿ ಅಂದರೆ ಹೆವಿ ಬಿಸಿಲಲ್ಲ. ಸೊ ಅವ್ರು ನಾನ್ AC ಬುಕ್ ಮಾಡಿದ್ದೆ ಕ್ಯಾಬ್ನ. ಸೊ ನನ್ನ ವೈಫ್ದು ರೀಸೆಂಟಾಗಿ ಡೆಲಿವರಿ ಆಗಿದ್ದಲ್ಲ. ಸೊ ಅವ್ರಿಗೆ ಯಾವ ಥರ ಏನಾಗುತ್ತೆ, ಸ್ವಲ್ಪ ಸೆಕೆ ಆದ್ರೂ ಪಾಪಕ್ಕೆ ತಡ್ಕೊಳಕ್ಕಾಗಲ್ಲ. ಸೊ ಅವ್ರು ನಾನ್ AC ಕ್ಯಾಬ್ ಬುಕ್ ಮಾಡಿದ್ದು. ನಾನು ಅವರಿಗೆ ಪರವಾಗಿಲ್ಲ 100 ರೂಪಾಯಿ ಆರ್ಡ್ರ್ ಆದ್ರೂ ಏನು ಮಾಡೋಕ್ಕಾಗಲ್ಲ. ಸೊ ಪಾಪುಗೆ ತೊಂದರೆ ಆಗ್ಬಾರ್ದಂತ AC ಆನ್ ಮಾಡ್ಕೊಂಡು ಬಂದೆ. ಅವರು ಅಂತ ಇದ್ರೆ ಹೆವಿ ಬಿಸಿಲಿದೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮು ಈ ಥರ ಮಾಡಬೇಕಾಗತ್ತೆ. ಸೊ ನೋಡೋಣ, ನೆಕ್ಸ್ಟ್ ಆರ್ಡ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಅಮೌಂಟ್ ಹೆವಿ ಅಂದರೆ ಹೆವಿ ಕಡಿಮೆ ಕೊಡ್ತಾ ಇದ್ದಾನೆ, ಯಾಕಂದರೆ ಮಧ್ಯಾಹ್ನ ಅಲ್ಲ. ನೋಡಿ 12 ಕಿಲೋಮೀಟ್ರ್ 220 ರೂಪಾಯಿ ಕೊಡ್ತಾ ಇದ್ದಾನೆ, ಪ್ಲಸ್ 1.5 ಕಿಲೋಮೀಟ್ರ್ ಪಿಕಪ್ಪು. ನಾನು ಯಾವುದಾದ್ರೂ ಒಂದು ಲಾಂಗ್ ಆರ್ಡ್ರ್ ಎತ್ಕೊಂಡು ಹೋಗ್ತೀನಿ. ಗಾಯ್ಸ್ ಏನು ಬ್ಯಾಡ್ ಲಕ್ ಅಂದ್ರೆ, ನಾನು ಮನೆ ಕಡೆಯಿಂದನೇ MT ಹೋಗಿದ್ನಲ್ಲ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್. ಸೊ ರಿಟರ್ನ್ ಈ ಕಡೆನೇ ಡ್ರಾಪ್ ಬಂದೈತಿ. ಇವಾಗ 100 ರೂಪಾಯಿಗೆ ಬಂದರೆ ಲಾಸೇ ಅದು ನನಗೆ, ಯಾಕಂದ್ರೆ ಮತ್ತು ಇಲ್ಲಿ ಆರ್ಡರ್ಸ್ ಕಡಿಮೆನೇ, ಇಲ್ಲಿ ಬರೋಂಗೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿಂದ ಮತ್ತೆ MTನ ಹೋಗ್ಬೇಕು ನಾನು. ಸೊ ನೋಡೋಣ, ವೇಟ್ ಮಾಡೋಣ, ಒಂದು 10-15 ನಿಮಿಷ ವೇಟ್ ಮಾಡೋಣ. ನೋಡೋಣ, ಇಲ್ಲಿ ಬಂದರೂ ಬರ್ಬೋದು, ಬಂದಿಲ್ಲ ಅಂದರೆ ಮತ್ತೇನು ಮಾಡೋಕ್ಕಾಗಲ್ಲ. ಮತ್ತೆ ರಿಟರ್ನ್ 3 ಕಿಲೋಮೀಟ್ರ್ MT ಹೋಗ್ಬೇಕು. ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಮತ್ತು ಇಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡಿ 6 ಕಿಲೋಮೀಟ್ರ್ ವೇಸ್ಟ್ ಆ್ಯಕ್ಚುಲಿ. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಆಗುತ್ತೆ ಹಿಂಗೆ. ನೋಡೋಣ, ಇಲ್ಲೇ ಗಾಡಿ ಸೈಡ್ ಹಾಕೊಂಡ್ಬಿಟ್ಟು ವೇಟ್ ಮಾಡ್ತೀನಿ. ಸುಮ್ಮನೆ ಪದೇ MT ಹೋಗಿ ಅಂದರೆ ನಮಗೆ ಲಾಸ್. ಪೆಟ್ರೋಲ್ ರೇಟ್ ಬೇರೆ ಗೊತ್ತಲ್ಲ ನಿಮಗೆ, ಪೆಟ್ರೋಲ್ ರೇಟ್ ಬೇರೆ ಹೆವಿ ಇದೆ. ಸೊ ನೋಡುವ, ಇಲ್ಲೇ ವೇಟ್ ಮಾಡುವ ಇವಾಗ. ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಡ್ರೈವರ್ಗಳ ಜೀವನ ಹೆಂಗಂತ. 1 ಅವರ್ ಆಯಿತು, ನಾನು 12 ಗಂಟೆಗೆ ಆನ್ ಮಾಡಿದ್ದೆ. ಇವಾಗ 1 ಗಂಟೆ 9 ನಿಮಿಷ ಆಗೈತಿ. 105 ರೂಪಾಯಿ ದುಡಿದಿದ್ದೀನಿ. ಸೊ ಇದೇ ಥರ ಆದರೆ ಡ್ರೈವರ್ಗಳ ಜೀವನ ಭಾಳ ಅಂದ್ರೆ ಭಾಳ ಕಷ್ಟ. ಇವತ್ತೇ ಅಂತ ಅಲ್ಲ, ಆಲ್ಮೋಸ್ಟ್ ಹಿಂಗೆ ಐತಿ. ಆಲ್ಮೋಸ್ಟ್ ಒಂದು 6 ತಿಂಗಳದ ಮೇಲೆ ಆಯ್ತನ. ರ್ಯಾಪಿಡೋ, ಓಲಾ, ಊಬರ್ ಇವೆಲ್ಲ ಹಣೆ ಬರನ ಇಷ್ಟ ಆಗೈತಿ. ಸೊ ಏನು ಮಾಡೋಕ್ಕಾಗಲ್ಲ, ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕಲ್ಲ. ಸೊ ನೋಡೋಣ, ಸಾಯಂಕಾಲವರೆಗೂ ಎಷ್ಟಾಗುತ್ತೆ, ನೈಟ್ ಒಂದು 10 ಗಂಟೆವರೆಗೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆರ್ಡ್ರ್ ಬಂದರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಸುಮ್ಮನೆ ಈ ಬಿಸಿಲಲ್ಲಿ ರೋಡಲ್ಲಿ ಕೂತ್ಕೊಂಡು ಕೆಟ್ಟ ಬೇಜಾರಾಗಿಬಿಡುತ್ತೆ.
ಅಟ್ಲೀಸ್ಟ್ ಮನೆಗಾದರೂ ಹೋದರೆ ಹೆಂಡತಿ ಜೊತೆಗೆ ಮಗನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನೋಡ್ತೀನಿ ಆರ್ಡರ್ಸ್ ಬರ್ತಾ ಇದ್ದಾವಪ್ಪ, ಪರವಾಗಿಲ್ಲ ಮಾಡ್ಬೋದು ಅಂದರೆ ನೈಟ್ 10 ಗಂಟೆವರೆಗೂ ಮಾಡ್ತೀನಿ. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ, ಹಿಂಗೆ ಹೋಗಿಬಿಡ್ತೀನಿ ರಿಟರ್ನ್. ನೋಡೋಣ, ವೇಟ್ ಮಾಡ್ತೀನಿ ಆರ್ಡ್ರಿಗೆ. ಗೈಸ್, 2ನೇ ಆರ್ಡ್ರ್ ಬಂತು. ಕಾಡ್ಗೋಡಿ 8 ಕಿಲೋಮೀಟ್ರ್ 167 ರೂಪಾಯಿ. ಸೊ ಎತ್ಕೊಂಡು ಹೋಗೋಣ. ಆ ಕಡೆ ಹೋದ್ರೆ ಆರ್ಡ್ರ್ ಬರುತ್ತೇನೋ ಅಂತ ನೋಡೋಣ. ಹೋಗೋಣ. ಸೆಕೆಂಡ್ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ. ಕಸ್ಟಮರ್ ಇನ್ನೂ ಯಾರು ಇಲ್ಲ ಇಲ್ಲಿ. ಸೊ ಕಾಲ್ ಮಾಡೋಣ. ಕಾಲ್ ಮಾಡಿಬಿಟ್ಟು ಡ್ರಾಪ್ ಮಾಡೋಣ. ಅವರಿಗೆ ಕಾಲ್ ಮಾಡಿದ್ದೆ, ಕಸ್ಟಮರ್ಗೆ ಬರ್ತಾ ಇದ್ದಾರಂತೆ. 2 ನಿಮಿಷ ಬರ್ತೀನಿ ಅಂದರು. ಕಾಡ್ಗೋಡಿ ನೋಡೋಣ. ಆ ಸಿಟಿ ಸೈಡ್ ಹೋದ್ರೆ ಆರ್ಡ್ರ್ ಬರ್ತಾವೇನೋ ನೋಡೋಣ. ಕಮಿಟ್ಮೆಂಟ್ಸ್ ಜಾಸ್ತಿ ಇದ್ದಾವೆ. ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗಲೇಬೇಕು. ನೋಡೋಣ ಎಷ್ಟಾಗುತ್ತೆ. ಸಾಯಂಕಾಲ ತೋರಿಸ್ತೀನಿ ನಿಮ್ಗೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನು, ಅಂದರೆ ಈ ಫೀಲ್ಡ್ ಓಕೆನಾ ಏನೋ, ಈ ಫೀಲ್ಡ್ ಪರವಾಗಿಲ್ವಾ, ಈ ಫೀಲ್ಡಲ್ಲಿ ದುಡಿಬೋದಾ ಅಂತ ನಿಮ್ಗೆ ಸಾಯಂಕಾಲ ತೋರಿಸ್ತೀನಿ. ಗಾಯ್ಸ್, ಸೆಕೆಂಡ್ ಡ್ರಾಪ್ ಬಂತು ನೆಕ್ಸಸ್ ಶಾಂತಿನಿಕೇತನ್ ವೈಟ್ ಫೀಲ್ಡ್. 167 ರೂಪೀಸ್. ಗಾಯ್ಸ್, 2ನೇ ಡ್ಯೂಟಿನ ಡ್ರಾಪ್ ಮಾಡೈತೆ. 167 ರೂಪೀಸ್ ಬಂದಿರೋದು. 8 ಕಿಲೋಮೀಟ್ರ್ 167 ರೂಪೀಸ್. ಆಲ್ಮೋಸ್ಟ್ 40 ನಿಮಿಷ ಆಯಿತು ಡ್ರಾಪಿಗೆ, ಯಾಕಂದರೆ ಹೆವಿ ಟ್ರಾಫಿಕ್ ಏರಿಯಾ. ಸೊ ಏನು ಮಾಡೋಣ, ಅಮೌಂಟ್ ನೋಡಿ, ಈ ಬಿಸಿಲಲ್ಲಿ ಅಮೌಂಟ್ನ ಕಡಿಮೆ ಕೊಡ್ತಾ ಇದ್ದಾನೆ. ಟ್ರಾಫಿಕ್ ಬೇರೆ ಜಾಸ್ತಿ ಐತಿ, ಏನು ಮಾಡೋಕ್ಕಾಗಲ್ಲ. ಗಾಯ್ಸ್, 3ನೇ ಡ್ಯೂಟಿನ ಡ್ರಾಪ್ ಆಯಿತು. 2.5 ಕಿಲೋಮೀಟ್ರ್. 2.5 ಕಿಲೋಮೀಟ್ರಿಗೆ ಎಷ್ಟು 120 ರೂಪೀಸ್ ಕೊಟ್ಟಿದ್ದ. ಸೊ ಈ ಥರ ಚಿಕ್ಕ ಪುಟ್ಟ ಆರ್ಡ್ರೇ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಇವಾಗ ಲಾಂಗ್ ಆರ್ಡ್ರಿಗೆ ಅಮೌಂಟ್ ಭಾಳ ಅಂದ್ರೆ ಭಾಳ ಕಡಿಮೆ ಕೊಡ್ತಾ ಇದ್ದಾನೆ. ಇವಾಗ ಎಷ್ಟಪ್ಪ, 25 ಕಿಲೋಮೀಟ್ರಿಗೆ 410 ರೂಪಾಯಿ, 420 ರೂಪಾಯಿ ಈ ಥರ ಕೊಡ್ತಾ ಇದ್ದಾನೆ. ಸೊ ಈ ಥರ ಚಿಕ್ಕ ಪುಟ್ಟ ಆರ್ಡ್ರ್ ಮಾಡ್ಕೊಂಬಿಟ್ರೆ ಕಿಲೋಮೀಟ್ರ್ ಕಡಿಮೆ ಹೊರಡುತ್ತೆ ಗಾಡಿ, ಅಮೌಂಟನ್ನು ಚೆನ್ನಾಗಿ ಬರುತ್ತೆ. ಗಾಯ್ಸ್, ಈ ಆರ್ಡ್ರ್ ಬಂದು ಹೂಡಿಯಿಂದ ಇಂದಿರಾನಗರ 11 ಕಿಲೋಮೀಟ್ರು 355 ರೂಪಾಯಿ ಕೊಟ್ಟಿದ್ದಾನೆ. ಅಂದರೆ ಇದು ಪ್ರೀಮಿಯರ್ ಆರ್ಡ್ರ್, ರ್ಯಾಪಿಡೋದಾಗ ಪ್ರೀಮಿಯರ್ ಆರ್ಡ್ರ್. ಪರ್ ಕಿಲೋಮೀಟ್ರ್ 28 ರೂಪೀಸ್ ಬಿದ್ದಂಗೆ ಆಯಿತು. 42 ನಿಮಿಷ. ಹೆವಿ ಅಂದರೆ ಹೆವಿ ಜಾಮ್ ಐತಿ. ರೀಚಾರ್ಜ್ ಬೇರೆ ಖಾಲಿ ಆಯಿತು. ರೀಚಾರ್ಜ್ ಮಾಡ್ಕೋಬೇಕು ಇವಾಗ ರ್ಯಾಪಿಡೋ. 81 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ 1000 ರೂಪಾಯಿ ಅರ್ನಿಂಗ್ಸ್ ಮಾಡ್ಬೋದು. ಸೊ ಇವಾಗ ರೀಚಾರ್ಜ್ ಮಾಡ್ಕೊಳ್ಳೋಣ. ಸೊ ಇವಾಗ ರೀಚಾರ್ಜ್ ಮಾಡ್ಕೊಂಡು ಆರ್ಡರ್ಸ್ ಬರ್ತಾ ಇದ್ದಾವೆ. ಬಟ್ ಹೆವಿ ಟ್ರಾಫಿಕ್ ಏರಿಯಾ ಕಡೆ ಬರ್ತಾ ಇದ್ದಾವೆ. ಅದು ಅಮೌಂಟ್ ಕಡಿಮೆ. ಟ್ರಾಫಿಕ್ ಏರಿಯಾ ಕಡೆ ಬಂದ್ರೂ ಅಟ್ಲೀಸ್ಟ್ ಅಮೌಂಟ್ ಜಾಸ್ತಿ ಬಂದರೆ ಏನೋ ಒಂದು ವರ್ಕೌಟ್ ಆಗುತ್ತೆ. ಟ್ರಾಫಿಕ್ ಏರಿಯಾ ಕಡೆ ಆರ್ಡ್ರ್ ಕೊಡೋದಲ್ದೇ ಮತ್ತು ಅಮೌಂಟ್ ಬೇರೆ ಕಡಿಮೆ ಕೊಡ್ತಾ ಇದ್ದಾನೆ. ಸೊ ನೋಡೋಣ, ಯಾವುದಾದ್ರೂ ಒಂದು ಚೆನ್ನಾಗಿರೋ ಅಮೌಂಟ್ದು ಒಂದು ಆರ್ಡ್ರ್ ಎತ್ಕೊಂಡು ಹೋಗೋಣ. ಅಲ್ಲಿವರೆಗೂ ವೇಟ್ ಮಾಡೋಣ. ಈ ರ್ಯಾಪಿಡೋದಲ್ಲಿ ಬೋನಸ್ ಅಂತ ಕೊಡ್ತಾನೆ ನೋಡಿ. 8 ಆರ್ಡ್ರ್ ಕಂಪ್ಲೀಟ್ ಮಾಡಿ 40 ಕಿಲೋಮೀಟ್ರ್ ಕಂಪ್ಲೀಟ್ ಆಗಬೇಕು. 8 ಆರ್ಡ್ರ್ ಕಂಪ್ಲೀಟ್ಗೆ 40 ಆರ್ಡ್ರ್ ಕಂಪ್ಲೀಟ್ ಆದರೆ 320 ರೂಪಾಯಿ ಕೊಡ್ತಾನೆ. ಅಟ್ಲೀಸ್ಟ್ ನಾನು ಇದನ್ನಾದರೂ ತೊಗೊಂಡೋಗಲೇಬೇಕು. ಆಲ್ರೆಡಿ 4 ಆರ್ಡ್ರ್ ಆಗಿದಾವೆ. ಇನ್ನೂ 4 ಆರ್ಡ್ರ್ 14 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡ್ಬೇಕು. ಅಂದರೆ 320 ರೂಪಾಯಿ ಬರುತ್ತೆ. ಅದೇ 800 ಮೀಟ್ರ್ ಪಿಕಪ್ ಅಂತೆ, 700 ಮೀಟ್ರ್ ಡ್ರಾಪ್ ಅಂತೆ. 128 ರೂಪೀಸ್ ಕೊಟ್ಟಿದ್ದಾನೆ. ಹೋಗೋಣ. ಈ ಆರ್ಡ್ರ್ ನೋಡಿ, 800 ಮೀಟ್ರ್ ಪಿಕಪ್ಪು, 700 ಮೀಟ್ರ್ ಡ್ರಾಪು. ಎಷ್ಟು 120 ರೂಪಾಯಿ ಕೊಟ್ಟಿದ್ದಾನೆ. ನಾವೆಲ್ಲ ಹೆಂಗಂದ್ರೆ 1 ಕಿಲೋಮೀಟ್ರ್ ಅಲ್ಲ, 2 ಕಿಲೋಮೀಟ್ರ್ ಅಲ್ಲ, 3 ಕಿಲೋಮೀಟ್ರ್ ಆದ್ರೂ ನಾವು ನಡ್ಕೊಂಡು ಹೋಗೋಣ ಬಾಲೆ ಅಂತಂದೇಳಿ ನಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಬಟ್ ಇಲ್ಲಿ ಜನ ಹೆಂಗಂದ್ರೆ ಬರೀ 700 ಮೀಟ್ರ್ ಐತದ ಅಷ್ಟೇ. 700 ಮೀಟ್ರಿಗೆ 120 ರೂಪಾಯಿ ಖರ್ಚು ಮಾಡ್ಕೊಂಡು ಕ್ಯಾಬ್ ಒಳಗೆ ಬರ್ತಾರೆ. ಸೊ ಇದೇ ಬೆಂಗಳೂರು ಮತ್ತು ನಮ್ಮೂರಿಗೆ ಇರೋ ವ್ಯತ್ಯಾಸ. ನಾವೆಲ್ಲ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್. ನಾವು ಬೆಂಗಳೂರಿಗೆ ಬಂದಾಗೆಲ್ಲ ಪೆಟ್ರೋಲ್ ಬಂಕ್ನಾಗ ಕೆಲಸ ಮಾಡ್ತಿದ್ದೆ. ಅವಾಗ 4 ಕಿಲೋಮೀಟ್ರ್ ಡೈಲಿ ಬೆಳಗ್ಗೆ 6 ಗಂಟೆ ಡ್ಯೂಟಿ ನಂದು. 5 ಗಂಟೆಗೆಲ್ಲ ಬಿಟ್ಟು ಬೆಳಗ್ಗೆ 4 ಕಿಲೋಮೀಟ್ರ್ ಎಲ್ಲ ಡೈಲಿ ಟ್ರಾವೆಲ್ ಮಾಡ್ತಿದ್ದೆ. ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು.
ಬಟ್ ಈಗ ಜನ ನೋಡ್ತಾರಲ್ಲ 600ರಿಂದ 700 ಮೀಟ್ರ್ ಡ್ರಾಪಿಗೆ 120 ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಇದೇ ಬೆಂಗಳೂರು. ಇಂದಿರಾನಗರಿಂದ ಬೆಳಂದೂರು ಇಬ್ಬಲೂರಿಗೆ ಡ್ರಾಪ್ ಆಯಿತು. ಸೊ 11 ಕಿಲೋಮೀಟ್ರ್ 308 ರೂಪಾಯಿ ಕೊಟ್ಟಿದ್ದ, ಬಟ್ 330 ರೂಪಾಯಿ ಪೇ ಮಾಡಿದ್ರು ಕಸ್ಟಮರ್. ಸೊ ನೋಡೋಣ ಇಲ್ಲಿಂದ ಯಾವುದಾದ್ರೂ ಚೆನ್ನಾಗಿ ಆರ್ಡ್ರ್ ಬರುತ್ತೇನೋ ಅಂತ. ಊಬರಲ್ಲಿ ಕೊಡ್ತಾ ಇದ್ದಾನ, ಊಬರಲ್ಲಿ ಪರವಾಗಿಲ್ಲ, ಊಬರ್ ಪ್ರೀಮಿಯರ್ ಆರ್ಡ್ರ್ ಕೊಡ್ತಾ ಇದ್ದಾನ. ಬಟ್ ಏನು ಮಾಡಬೇಕು ನಾನು ಇವಾಗ? ಅದು ಅಲ್ಲದೆ ಯಾವುದಾದ್ರೂ ಒಂದು ಲಾಂಗ್ ಆರ್ಡರ್ ಎತ್ಕೊಂಡು ಹೋದರೆ ನನಗೆ ವರ್ಕೌಟ್ ಆಗುತ್ತೆ. ಯಾಕಂದರೆ 187 ರೂಪಾಯಿ ಕಟ್ ಮಾಡಿಬಿಡ್ತಾನೆ ಅವನು. ಸೊ ಅದಕ್ಕೋಸ್ಕರ ಚಿಕ್ಕ ಪುಟ್ಟ ಆರ್ಡ್ರ್ ಎತ್ತಾ ಇಲ್ಲ ಊಬರಲ್ಲಿ, ಬರೀ ರ್ಯಾಪಿಡೋದಲ್ಲೇ ಮಾಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಊಬರಲ್ಲಿ ಚೆನ್ನಾಗಿರೋದು ಒಂದು ಲಾಂಗ್ ಆರ್ಡ್ರ್ ಕೊಟ್ಟ ಅಂದರೆ ಎತ್ಕೊಳ್ಳೋಣ. ಜಸ್ಟ್ ಒಂದು ಆರ್ಡರ್ ಡ್ರಾಪ್ ಮಾಡಿದೆ ಇಬ್ಲೂರಿಂದ ಭಟ್ರಳ್ಳಿಯಿಂದ ಸ್ವಲ್ಪ ಮುಂದೆ. ಇಬ್ಲೂರು ಪಿಕಪ್ಪು, ಭಟ್ರಳ್ಳಿಯಿಂದ ಸ್ವಲ್ಪ ಮುಂದೆ ಡ್ರಾಪು. 21 ಕಿಲೋಮೀಟ್ರ್ 596 ರೂಪಾಯಿ ಕೊಟ್ಟಿದ್ದಾನೆ. ಪರವಾಗಿಲ್ಲ, ಅಂದರೆ ಪ್ರೀಮಿಯರ್ ಆರ್ಡ್ರ್ ಇದು. ನೆಕ್ಸ್ಟ್ ಆರ್ಡ್ರಿಗೆ ವೇಟ್ ಮಾಡೋಣ, ನೋಡೋಣ ಯಾವ ಕಡೆ ಬರುತ್ತೋ ಏನೋ ಗೊತ್ತಿಲ್ಲ. ಭಟ್ರಳ್ಳಿಯಿಂದ ಹೂಡಿ ಡ್ರಾಪ್ ಇತ್ತು, ಹೂಡಿ ಡ್ರಾಪ್ ಮಾಡಿದೆ. 4 ಕಿಲೋಮೀಟ್ರ್ 155 ರೂಪಾಯಿ. ನೋಡೋಣ ನೆಕ್ಸ್ಟ್ ಆರ್ಡ್ರ್. ಮತ್ತು ಇಲ್ಲಿ ಹುಡಿಯಿಂದ ಒಂದು 2.5 ಕಿಲೋಮೀಟ್ರ್ ಆರ್ಡ್ರ್ ಬಂತು, ಡ್ರಾಪ್ ಮಾಡಿದೆ. 114 ರೂಪಾಯಿ. ಟೋಟಲ್ 14 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 2597 ರೂಪಾಯಿ ಅಮೌಂಟು, ಪ್ಲಸ್ ಇನ್ಸೆಂಟಿವ್ ಬಂದು ನನಗೆ 620 ರೂಪಾಯಿ ಸಿಕ್ಕಿರೋದು. ಸೊ ಗೈಸ್, ಜಸ್ಟ್ ಮನೆಗೆ ಬಂದೆ. ಟೈಮು 10 ಗಂಟೆ 18 ನಿಮಿಷ. ಸೊ ನೋಡಿದ್ರಲ್ಲ, ಇವತ್ತಿನ ಅರ್ನಿಂಗ್ಸು 3217 ರೂಪಾಯಿ. ಇದು 3217 ರೂಪಾಯಿ ಪೂರ ಆರ್ಡ್ರ್ ಮಾಡಿರೋದಲ್ಲ ಆ್ಯಕ್ಚುಲಿ. ಇದ್ರಾಗ ಇನ್ಸೆಂಟಿವ್ ಇನ್ಕ್ಲೂಡ್ ಆಗೈತಿ. ನೋಡಿ ಎಷ್ಟು, 1 2 3 4 ಇನ್ಸೆಂಟಿವ್ ತೊಗೊಂಡಿದ್ದೀನಿ. 8 ಆರ್ಡ್ರ್ ಕಂಪ್ಲೀಟ್ಗೆ 320 ಪ್ಲಸ್ 90 ಪ್ಲಸ್ 100 ಪ್ಲಸ್ 110, ಟೋಟಲ್ 620 ರೂಪಾಯಿ ಇನ್ಸೆಂಟಿವ್. 620 ರೂಪಾಯಿ ಬಿಟ್ಟು ನಂದು ಬರೀ ರೈಡ್ ಅಮೌಂಟ್ ಬಂದು 2597 ರೂಪಾಯಿ. 2597 ರೂಪಾಯಿ ನಾನು ರೈಡ್ ಅಮೌಂಟ್ ಮಾಡಿರೋದು, ಪ್ಲಸ್ 620 ರೂಪಾಯಿ ಬಂದು ಇನ್ಸೆಂಟಿವ್. ಇದು ಬರೀ ರ್ಯಾಪಿಡೋಲ್ಲಿ ಮಾತ್ರ ಮಾಡಿರೋದು. ಊಬರಲ್ಲಿ ನಾನು ಒಂದು ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಲೇ ಇಲ್ಲ. ಯಾಕಂದರೆ ನನಗೆ ಯಾಕೋ ಊಬರಲ್ಲಿ ಅಮೌಂಟ್ ಚೆನ್ನಾಗಿ ಬರಲಿಲ್ಲ, ಪ್ಲಸ್ ಆರ್ಡ್ರನ್ನ ಲಾಂಗ್ ಆರ್ಡ್ರ್ ಯಾವುದು ಬರಲಿಲ್ಲ. ಸೊ ಊಬರಲ್ಲಿ ಮಾಡಲೇ ಇಲ್ಲ, ರ್ಯಾಪಿಡೋಲ್ಲಿ ಮಾತ್ರ ಮಾಡಿರೋದು. ನೋಡಿ 3217 ರೂಪಾಯಿ ಅರ್ನಿಂಗ್ಸ್ ಇವತ್ತಿಂದು. ಬೆಳಗ್ಗೆ ಬೇಗ ಹೋಗಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತೇನೋ ಗೊತ್ತಿಲ್ಲ. ಒಂದೊಂದು ಸಾರಿ ಬೆಳಗ್ಗೆ ಬೇಗ ಹೋಗಿರ್ತೀನಿ, ಆ ಟೈಮಲ್ಲಿ ಆರ್ಡ್ರ್ ಇರೋಲ್ಲ. ಒಂದೊಂದು ಸಾರಿ ಲೇಟಾಗಿ ಹೋದಾಗ ಬೆಳಗ್ಗೆ ಬೇಗ ಬಂದಿರೋ ಚೆನ್ನಾಗಿರುತ್ತೆ ನಾನು ಅನ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕಲ್ಲ. ಇವಾಗ ನಾನು ಹೆಂಡತಿ ಊಟಕ್ಕೆ ರೆಡಿ ಮಾಡ್ಯಾಳ. ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಊಟ ಮಾಡಿ ಮಲ್ಕೊಂಬಿಡೋಣ. ಏನು ಮಾಡಿದಾಳು ಬನ್ನಿ ನಾನು ಹೆಂಗೆ ತೋರಿಸ್ತೀನಿ. ನೋಡಿ ಟೊಮೆಟೊ ಬಾತ್ ಮಾಡಿದಾಳ. ನೀವು ಉಂಡೆ? ನೋಡಿ ಗಂಡು ಬರೋವರೆಗೂ ಊಟ ಮಾಡೋಂಗಿಲ್ಲ. ಟೊಮೆಟೊ ಬಾತ್ ಮಾಡಿದಾಳ. ಸೊ ಊಟ ಮಾಡಿ ನಮ್ಮ ಹುಲಿ ಮಕ್ಕಂಡೈತಿ, ನಮ್ಮ ಗುಂಡ ಮಕ್ಕಂಬಿಟ್ಟಾನ. ಯಾಕೆ ಬೇಗ ಮಲ್ಕೊಂಡಿದ್ದಾನೆ, ಎಲ್ಲ ಮಲ್ಕೊಂತಿರ್ಲಿಲ್ಲವ. ನನ್ನ ಹೆಂಡತಿ ಪ್ಲಾನ್ ನೋಡ್ರಿ, ಇಲ್ಲಿ ಈ ಜೋಳಿಗೆ ಕಟ್ಟಾಗಿ ಇಲ್ಲಿ ಯಾವುದು ಈ ಥರ ಯಾವುದು ಹ್ಯಾಂಗರ್ ಇಲ್ಲ. ಅದಕ್ಕೆ ಒಂದು ಕಿಟಕಿಗೆ ಒಂದು ಈ ಕಡೆ ಬಾಗ್ಲಕ್ಕೆ ಎರಡಕ್ಕೂ ಮಾಡಿ ಕಟ್ಟಿದಾಳ. ಈ ಥರ ಜೋಳಿಗೆ ಮಕ್ಕಬೇಕಂದ್ರೆ ಭಾಳ ಇಷ್ಟ ಇವನಿಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ.